UPOR ನಕ್ಷಾ ಯೋಜನೆಯನ್ನ ಈ ಸರ್ವೆ ಇಲಾಖೆ ವತಿಯಿಂದ ನಾವು ಕೈಗೊಂಡಿದ್ದೇವೆ. ಹಣಕಾಸಿನ ಅವಶ್ಯಕತೆ ಬೇಕಾದ್ರೆ ಅದಕ್ಕೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಜಮೀನ್ ಕೊಟ್ಟಿದ್ದೀರಾ, ಆದ್ರೆ ನಮ್ಮ ಜುಟ್ಟನ್ನ ನಿಮ್ ಕೈಯಲ್ಲಿ ಹಿಡ್ಕೊಂಡು 5 ವರ್ಷದಲ್ಲಿ ಎಷ್ಟು ದುರಸ್ತಿ ಮಾಡಿಕೊಟ್ಟಿದ್ದೇವೆ ರೈತರಿಗೆ ಅಂತ. ನಿಮ್ಮ ಸರ್ವೆ ಇಲಾಖೆ ಸರ್ವೇಯರ್ಗಳೇ ಊರಿಗೆ ಬಂದು ನಮ್ಗೆ ಸರ್ವೆ ಮಾಡ್ಕೊಡ್ತಾ ಇದ್ದಾರೆ ಅಂತ ಅವರು ರೈತರು ಹೇಳಿದ ಮಾತು ಹೇಳ್ತಾ ಇದ್ದಾರೆ. ನಿಜವಾಗಿ 1 ಪೈಸಾ ಕೇಳಿಲ್ಲ ನಮ್ಮನ್ನ ಅಂತ ರೈತರು ಹೇಳಿದ್ದ ಮಾತನ್ನ ಇವತ್ತು ಈ ಭಾರತ ಉಪಖಂಡ ದಕ್ಷಿಣ ಏಷ್ಯಾ ಏನಿದೆ ಇದರ ಮೂಲ ಸರ್ವೆ, ವೈಜ್ಞಾನಿಕ ಸರ್ವೆ ಆರಂಭ ಆಗಿದ್ದು ಇವತ್ತಿನ ದಿನ 1802ನೇ ಇಸ್ವಿಯಲ್ಲಿ. ಈ ಸರ್ವೆ ಇಲಾಖೆ ಹಿಂದೆ ಇಡೀ ಸರ್ಕಾರಕ್ಕೆ ಮೂಲ ಇಲಾಖೆ. ನೀವು ಬ್ರಿಟಿಷರ ಕಾಲದಲ್ಲಿ ನೋಡಿದ್ರೆ ಸರ್ವೆ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಇದನ್ನ, ಜೊತೆಗೆ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟು ಕೂಡ. ಯಾಕೆ ಅಂದ್ರೆ ಯಾವುದೇ ಒಂದು ಭೂಮಿ ಇದ್ರೂ ಕೂಡ ಆ ಭೂಮಿಗೆ ಒಂದು ಹೆಸರಿಡ್ತಕ್ಕಂಥದ್ದು, ಭೂಮಿಯನ್ನ ಅಸ್ತಿತ್ವಕ್ಕೆ ತರ್ತಕ್ಕಂಥದ್ದು, ದಾಖಲೆಯಲ್ಲಿ ಒಂದು ಭೂಮಿಗೆ ದಾಖಲೆಯಲ್ಲಿ ಜನ್ಮ ಕೊಡ್ತಕ್ಕಂಥ ಇಲಾಖೆ ಯಾವುದು ಅಂದ್ರೆ ಅದು ಸರ್ವೆ ಇಲಾಖೆ. ಅದನ್ನ ಸೆಟಲ್ಮೆಂಟ್ ಆಗಿದೆ ಅಂತ ಘೋಷಣೆ ಮಾಡಿದಾಗ ಮಾತ್ರ ಆ ಜಮೀನಿಗೆ ಒಂದು ಅಸ್ತಿತ್ವ ಬರುತ್ತೆ. ಹಾಗಾಗಿ ಇದನ್ನ ಸರ್ವೆ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಹಾಗಾಗಿ ಬ್ರಿಟಿಷರ ಆಡಳಿತದಲ್ಲಿ ಇಡೀ ಆಡಳಿತ ವ್ಯವಸ್ಥೆಗೆ ಅಡಿಪಾಯ ಹಾಕೊಟ್ಟಂತಹ ಇಲಾಖೆ, ಮೂಲ ಇಲಾಖೆ ಅಂತ ಹೇಳಿದ್ರೆ ಅದು ಸರ್ವೆ ಇಲಾಖೆ. ಸೊ ಅಂದಿನಿಂದ ಇಂದಿನವರೆಗೆ ಜಮೀನು ಇರಬಹುದು, ಭೂಸ್ವಾಧೀನ ಇರಬಹುದು, ರಸ್ತೆ ಮಾಡುವಂತಹದ್ದಿರಬಹುದು, ಜಲಾಶಯ ಕಟ್ಟೋದಿರಬಹುದು, ನೀರಾವರಿ ಯೋಜನೆ ಇರಬಹುದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು, ಅಥವಾ ನಗರ ಪ್ರದೇಶ ಬಡಾವಣೆ ಮಾಡುವಂತಹದ್ದು ಇರಬಹುದು. ಈ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಸರ್ವೆ ಇಲಾಖೆಯವರು ಸ್ಕೆಚ್ ಮಾಡಿಕೊಟ್ಟ ನಂತರ ಮಾತ್ರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪುರಾತನ ಕಾಲದಲ್ಲಿ ಕೇವಲ ಕೃಷಿ ಅವಲಂಬನೆಯಿಂದ ಹಿಡಿದು 21ನೇ ಶತಮಾನದ ಆಧುನಿಕ ಅರ್ಥವ್ಯವಸ್ಥೆಗೂ ಕೂಡ ಅಡಿಪಾಯ ಇವತ್ತು ಸರ್ವೆ ಇಲಾಖೆ ಆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಇಂತಹ ಕೆಲಸ ಕಾಲ ಬದಲಾದಾಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ದಾವೆ. ಕಾಲ ಬದಲಾವಣೆ ಆದ ಹಾಗೆ ಕೆಲಸದ ಮಹತ್ವನೂ ಜಾಸ್ತಿ ಆಗಿದೆ, ಕೆಲಸದ ಒತ್ತಡನೂ ಜಾಸ್ತಿ ಆಗಿದೆ. ಹಿಂದೆ ಕೆಲವು ಬ್ರಿಟಿಷ್ ಪ್ರಾಂತ್ಯದಲ್ಲಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಮಾತ್ರ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ ಮಾತ್ರ ಸಿಟಿ ಸರ್ವೆ ಮಾಡಿದ್ರು. ಆದರೆ ಬೇರೆ ಪ್ರದೇಶದಲ್ಲಿ, ನಮ್ಮ ಮೈಸೂರು ರಾಜ ಪ್ರಾಂತ್ಯದಲ್ಲಿ ಆಗಲಿ ಅಥವಾ ಹೈದರಾಬಾದ್ ಭಾಗದಲ್ಲಿ ಆಗಲಿ, ಬೇರೆ ಭಾಗಗಳಲ್ಲಿ ನಾವು ಗ್ರಾಮ ಠಾಣವನ್ನ, ನಗರ ಪ್ರದೇಶವನ್ನ ಸರ್ವೆ ಮಾಡಿರಲಿಲ್ಲ ಇಲ್ಲಿವರೆಗೆ. ಆದರೆ ಇವತ್ತು ನಗರೀಕರಣ ಹೆಚ್ಚು ಆಗ್ತಾ ಇದೆ, ವಸತಿ ಪ್ರದೇಶಗಳು ಹೆಚ್ಚು ಆಗ್ತಾ ಇದ್ದಾವೆ. ಅಲ್ಲಿನೂ ಕೂಡ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಅವರ ನಿವೇಶನಗಳಿಗೂ ಕೂಡ ಸರ್ವೆ ಸ್ಕೆಚ್ ಆಗ್ತಕ್ಕಂಥದ್ದು ಅತಿ ಅವಶ್ಯಕ ಅಂತೇಳಿ 21ನೇ ಶತಮಾನದ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ನಾವು ಈಗ ಸ್ವಾಮಿತ್ವ ಯೋಜನೆಯನ್ನು ಆರಂಭ ಮಾಡಿ ಅದರ ಅಡಿಯಲ್ಲಿ ಗ್ರಾಮ ಠಾಣವನ್ನ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸರ್ವೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈಗಾಗಲೇ ಅರ್ಬನ್ ಪ್ರಾಪರ್ಟಿ ರೆಕಾರ್ಡ್ಸ್ ಕಾರ್ಯಕ್ರಮವನ್ನು ಆರಂಭ ಮಾಡಿ UPOR ಕಾರ್ಯಕ್ರಮವನ್ನ ಕರ್ನಾಟಕದ ಮಾದರಿಯನ್ನೇ ಕೇಂದ್ರ ಸರ್ಕಾರದವರು ಕೂಡ ನಮ್ಮಿಂದ ಎಲ್ಲಾ ದಾಖಲೆಗಳನ್ನ ತರಿಸ್ಕೊಂಡು ಈಗ ಒಂದು 4 ತಿಂಗಳ ಹಿಂದೆ ನಕ್ಷಾ ಅಂತ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಕರ್ನಾಟಕದ ಉದಾಹರಣೆಯನ್ನ ಆಧಾರವಾಗಿ ಇಟ್ಟುಕೊಂಡು ನಕ್ಷಾ ಕಾರ್ಯಕ್ರಮವನ್ನ ದೇಶಾದ್ಯಂತ ಅವರು ಪ್ರಸರಿಸಿ ನಮ್ಮ ರಾಜ್ಯದಲ್ಲೂ ಕೂಡ 10 ಪಟ್ಟಣ ಪಂಚಾಯಿತಿ ನಗರಸಭೆಗಳನ್ನು ಆಯ್ಕೆ ಮಾಡಿಕೊಂಡು ನಗರಸಭೆಗಳನ್ನು ಕೂಡ ಸರ್ವೆ ಮಾಡುವಂತ ಕಾರ್ಯ ಕರ್ನಾಟಕದ ಸರ್ವೆ ಇಲಾಖೆ ಈಗ ಕಳೆದ 3 ತಿಂಗಳಿಂದ ನಾವು ಆರಂಭ ಮಾಡಿದ್ದೇವೆ. ಇದರ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶ ಇರಲಿ, ನಗರ ಪ್ರದೇಶ ಇರಲಿ, ಅಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ನಿವೇಶನಗಳಿಗೆ, ಮನೆಗಳಿಗೆ ಅವರಿಗೂ ಕೂಡ
ಪ್ರಾಪರ್ಟಿ ಕಾರ್ಡ್ ಅನ್ನ ಸರ್ವೆ ಇಲಾಖೆ ವತಿಯಿಂದ ಕೊಟ್ಟು ಅವರ ಪ್ರಾಪರ್ಟಿಗೆ, ಆಸ್ತಿಗೆ ಒಂದು ಪಕ್ಕಾ ಬುನಾದಿಯನ್ನ ಹಾಕಿ ಕೊಡುವಂತ ಕೆಲಸವನ್ನ ಇವತ್ತು ಇದು 21ನೇ ಶತಮಾನದ ಕೆಲಸ. ಯಾಕೆಂದ್ರೆ ಇಲ್ಲಿವರೆಗೂ ಗ್ರಾಮ ಠಾಣ ಸರ್ವೆ ಮಾಡಬೇಕು ಅಂತ ಯಾರಿಗೂ ಅನ್ಸಿರ್ಲಿಲ್ಲ, ನಗರ ಪ್ರದೇಶದಲ್ಲಿ ಸರ್ವೆ ಮಾಡಬೇಕು ಅಂತ ಯಾರಿಗೂ ಅನ್ಸಿರ್ಲಿಲ್ಲ. ಆದ್ರೆ ಇವತ್ತು ನಗರೀಕರಣ ದಿನೇ ದಿನೇ ಹೆಚ್ಚು ಆಗ್ತಾ ಇರೋದನ್ನ ಅರ್ಥ ಮಾಡಿಕೊಂಡು ಕಾಲದ ಅವಶ್ಯಕತೆಗೆ ತಕ್ಕ ಹಾಗೆ ಸರ್ವೆ ಇಲಾಖೆಯು ಕೂಡ ಬದಲಾವಣೆಯನ್ನು ಅಳವಡಿಸಿಕೊಂಡು ಇವತ್ತು ನಗರ ಪ್ರದೇಶಗಳನ್ನು ಕೂಡ ಸರ್ವೆ ಮಾಡತಕ್ಕಂತಹ ನಮ್ಮ ಸ್ವಾಮಿತ್ವ ಯೋಜನೆ ಮತ್ತು UPOR ನಕ್ಷಾ ಯೋಜನೆಯನ್ನ ಈ ಸರ್ವೆ ಇಲಾಖೆ ವತಿಯಿಂದ ನಾವು ಕೈಗೊಂಡಿದ್ದೇವೆ. ಇವೆಲ್ಲ ಮಾಡಬೇಕಾದ್ರೆ ನಮಗೆ ಮೂಲ ಸ್ಫೂರ್ತಿ ನಿರ್ದೇಶನ ಮಾನ್ಯ ಮುಖ್ಯಮಂತ್ರಿಗಳು ಈ ಇಲಾಖೆಯ ಜವಾಬ್ದಾರಿಯನ್ನ ನನಗೆ ಕೊಟ್ಟ ದಿನದಿಂದ ಒಂದು 10 ಬಾರಿ ಹೇಳಿದ್ದಾರೆ. ನೋಡಪ್ಪ, ಸರ್ವೆ ಇಲಾಖೆಯದ್ದು ಎಲ್ಲಿ ಹೋದ್ರೂ ಕೂಡ ಜನ ಒಂದಲ್ಲ ಒಂದು ದೂರು ಎತ್ಕೊಂಡು ಬಂದು ನನಗೆ ದಂಬಾಲು ಬೀಳ್ತಾ ಇದ್ದಾರೆ, ಎಲ್ಲಿ ಹೋದ್ರೂ ಕೂಡ ಮುಗಿ ಬೀಳ್ತಾರೆ ಜನ. ನಾನು ಜನತಾ ದರ್ಶನ ಮಾಡಿದ್ರೆ ಬರುವಂತ ಹೆಚ್ಚು ಅರ್ಜಿಗಳು ಸರ್ವೆಗೆ ಸಂಬಂಧಿಸಿದ್ದು ಬರ್ತಾ ಇದ್ದಾವೆ. ಹಾಗಾಗಿ ಈ ಜವಾಬ್ದಾರಿಯನ್ನ ನೀನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ವೆ ಇಲಾಖೆಯಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನ ಶಾಶ್ವತ ಪರಿಹಾರ ಮಾಡಬೇಕು ಅಂತೇಳಿ ನಮಗೆ ಸೂಚನೆಯನ್ನ ಕೊಟ್ಟಂತವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು. ಯಾಕೆ ಅಂದ್ರೆ ಜನಗಳಿಂದ ಅವರಿಗೆ ಆ ರೀತಿಯಾದಂಥ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೆ ಏನು ಬೇಕಾದರೂ ನಾನು ಸಪೋರ್ಟ್ ಮಾಡ್ತೇನೆ, ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೂ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ, ನಿಮ್ಗೆ ಹಣಕಾಸಿನ ಅವಶ್ಯಕತೆ ಬೇಕಾದ್ರೆ ಅದಕ್ಕೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಜನಗಳಿಗೆ ಬಾಕಿ ಇರ್ತಕ್ಕಂಥ ಕೆಲಸವನ್ನ ನೀವು ಪೂರೈಸಲೇಬೇಕು ಅಂತ ಒಂದೇ ಮಾತಿನಲ್ಲಿ ನಮಗೆ ಅವರು ಸೂಚನೆಯನ್ನ ಕೊಟ್ಟು ಅದಕ್ಕೆ ಎಲ್ಲ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಬೆಂಬಲದ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ 1227 ಪರವಾನಿಗೆ ಭೂಮಾಪಕರು ಲೈಸೆನ್ಸ್ ಸರ್ವೇಯರ್ಸ್ 1227 ಜನಕ್ಕೆ ನಾವು ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ದೇವೆ. ಒಂದೇ ದಿನ 1199 ಜನಕ್ಕೆ ಇದೇ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ವಿ ಒಂದೇ ದಿನದಲ್ಲಿ. ಸೊ ಒಟ್ಟು ನಮ್ಮ ಸರ್ಕಾರ ಬಂದ ಮೇಲೆ 1227 ಪರವಾನಿಗೆ ಭೂಮಾಪಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. ಯಾಕೆಂದ್ರೆ ಕೆಲಸ ಬೇಗ ಆಗಬೇಕು ಅಂತೇಳಿ ಅಂತ. ಅದರ ಜೊತೆಗೆ ಇನ್ನೊಂದಿನ ಕರೆದು ನನಗೆ ಸಭೆ ಮಾಡಿದ್ರು, ನಿಮ್ಮಲ್ಲಿ ಗೌರ್ಮೆಂಟ್ ಸರ್ವೇಯರ್ಸು ಎಷ್ಟು ವೇಕೆನ್ಸಿ ಇದೆ ಅಂತ ಕೇಳಿದ್ರು. ಆವತ್ತಿನ ದಿನ ನಮಗೆ 750 ಗೌರ್ಮೆಂಟ್ ಸರ್ವೇಯರ್ಸ್ ವೇಕೆನ್ಸಿ ಇತ್ತು. ಒಂದೇ ಶಾರ್ಟಲ್ಲಿ 750 ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಗೌರ್ಮೆಂಟ್ ಸರ್ವೇಯರ್ಸ್ ಅಷ್ಟನ್ನೂ ಭರ್ತಿ ಮಾಡಿ ಅಂತ ಒಂದೇ ಆದೇಶದಲ್ಲಿ ನಮಗೆ ಒಪ್ಪಿಗೆಯನ್ನ ಕೊಟ್ಟು ಈಗ ಅದು KPSCಗೆ ಕೊಟ್ಟು ಅವರು ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ಮಾಡಿ ಫೈನಲ್ ಎಕ್ಸಾಮ್ ಅನ್ನ ಬರುವ ಮೇ 10-11ನೇ ತಾರೀಕಿಗೆ ನಿಗದಿ ಮಾಡಿದ್ದಾರೆ. KPSCನವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಮೆರಿಟ್ ಲಿಸ್ಟ್ ಕೊಟ್ಟ ದಿನ ಅದರಲ್ಲಿ ಯಾವುದು ಕೂಡ ಇಂಟರ್ವ್ಯೂ ಇರೋದಿಲ್ಲ. ಡೈರೆಕ್ಟ್ ಆಗಿ ಮೆರಿಟ್ ಆಧಾರದ ಮೇಲೆ, ರೋಸ್ಟರ್ ಆಧಾರದ ಮೇಲೆ 1 ಪೈಸಾ ಲಂಚಕ್ಕೆ ಅವಕಾಶ ಇಲ್ಲದ ಹಾಗೆ 750 ಜನ ಗೌರ್ಮೆಂಟ್ ಸರ್ವೇಯರ್ಸ್ ಅನ್ನ ಇನ್ನ 3 ತಿಂಗಳ ಅವಧಿ ಒಳಗಡೆ ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಮೇ 10-11ಕ್ಕೆ ಎಕ್ಸಾಮ್ ನಿಗದಿ ಆಗಿದೆ. ಯಾರಿಗೂ ಸಲಾಂ ಹೊಡಿಬೇಕಾಗಿಲ್ಲ, ಯಾರ ಮನೆ ಬಾಗಿಲಿಗೆ ಹೋಗ್ಬೇಕಾಗಿಲ್ಲ, ಯಾರ ಮುಂದೆ ಕೈ ಚಾಚಬೇಕಾಗಿಲ್ಲ, ಯಾರ ಮುಲಾಜು ಇಲ್ಲದೆ 750 ಗೌರ್ಮೆಂಟ್ ಸರ್ವೇಯರ್ಸ್ ಅನ್ನ ನಮ್ಮ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದೆ. ಪಾರದರ್ಶಕವಾಗಿ ನೇರವಾಗಿ ಎಕ್ಸಾಮ್ ಬೇಸಿಸ್ ಮೇಲೆ ಯಾರು ಮುಲಾಜು ಕೂಡ ಇಲ್ಲದೆ ಅಪಾಯಿಂಟ್ಮೆಂಟ್ ಕೆಲಸವನ್ನ ನಾವು ಸದ್ಯದಲ್ಲೇ ಮಾಡೋರಿದ್ದೇವೆ. ಅದರ ಜೊತೆಗೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ADLR ಪೋಸ್ಟುಗಳು ಆವತ್ತಿನ ದಿನ ಎಷ್ಟು ಖಾಲಿ ಇತ್ತು ಅದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟು ಅದು ಕೂಡ ಈಗ ಎಕ್ಸಾಮ್ ಆಗಿದೆ. ಇನ್ನ ಕೆಲವೇ ದಿನಗಳಲ್ಲಿ ಸೆಲೆಕ್ಷನ್ ಲಿಸ್ಟು ಕೂಡ ಹೊರಗೆ ಬರೋದಿದೆ. ಅವರಿಗೂ ಕೂಡ ಬರುವ 1-2 ತಿಂಗಳ ಅವಧಿಯ ಒಳಗಡೆ 36 ಜನ ADLR ಪೋಸ್ಟ್ಗಳದ್ದು ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಇಲ್ಲದೆ ಜನಪರ ಕೆಲಸವನ್ನ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಮಾನವ
ಸಿಬ್ಬಂದಿಯನ್ನ ನೇಮಕ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ನಾವು ಆಯುಕ್ತರು ಎಲ್ಲ ಕೂತ್ಕೊಂಡು ಇದು ಇವತ್ತಿಗೂ ಕೂಡ ಪ್ರಪಂಚ ಇಷ್ಟು ಬದಲಾವಣೆ ಆಗಿದೆ, ಆದರೆ ನಾವು ಸರ್ವೆ ಮಾಡುವಂಥ ವಿಧಾನ ನೋಡಿದರೆ 1802ನೇ ಇಸ್ವಿಯಲ್ಲಿ ಯಾವ ವಿಧಾನ ಚೈನ್ ಹಿಡ್ಕೊಂಡು ಸ್ಟಾಫ್ ಹಿಡ್ಕೊಂಡು ಮಾಡ್ತಾ ಇದ್ರು, ಆಮೇಲೆ ಏನು ಹೇಳ್ತೀರಾ ಬೋರ್ಡ್ ಇಟ್ಕೊಂಡು ಅದ್ರ ಮೇಲೆ ಬರೆಯೋದು, ಈ ಪದ್ಧತಿಯಲ್ಲಿ ಯಾವುದೂ ಬದಲಾವಣೆ ಆಗಿಲ್ಲ. ಕಾಲ ಇಷ್ಟು ಆಧುನೀಕರಣ ಆಗಿದೆ, ಜಗತ್ತು ಮುಂದಕ್ಕೆ ಹೋಗಿದೆ, ತಂತ್ರಜ್ಞಾನ ಬಂದಿದೆ, ಆದರೆ ನಾವು ಸರ್ವೆ ಮಾಡೋ ಕೆಲಸ ಇನ್ನೂ 200 ವರ್ಷದ ಹಿಂದೆನೇ ಉಳ್ಕೊಂಡು ಬಂದಿದೆ. ಇದರಿಂದ ತೊಂದರೆ ಏನು ಅಂತ ನೀವು ಕೇಳಬಹುದು. ತೊಂದರೆ ಏನು ಅಂದರೆ ಅನಗತ್ಯವಾಗಿ ಒಂದು ಸರ್ವೆ ಮಾಡಬೇಕು ಅಂದರೆ 3-6 ಜನ ಜಮೀನು ಅಲಿಬೇಕು, ಅದು ಚೈನ್ ಹಿಡ್ಕೊಂಡು ಅಲಿಬೇಕು. ಆ ಚೈನು ತೂಕ ಸುಮಾರು ಒಂದು 15-20 kg. ಅದನ್ನ ಒಬ್ಬ ಬಾಂಧು ಜವಾನ ಹೊರಬೇಕು, ಈ ಕಡೆ ಒಬ್ಬ ಹಿಡ್ಕೋಬೇಕು, ಆ ಕಡೆ ಒಬ್ಬ ಹಿಡ್ಕೋಬೇಕು, ಒಬ್ಬ ಮೆಜರ್ಮೆಂಟ್ ಬರಿಬೇಕು, ಆಮೇಲೆ ಬರಬೇಕು, ಆಮೇಲೆ ಎಲ್ಲ ಪೇಪರ್ ಮೇಲೆ 3 ಗಂಟೆ ಸಮಯ ರೆಕಾರ್ಡನ್ನು ಬಿಲ್ಡಪ್ ಮಾಡಬೇಕು. ಆದರೆ ಇವತ್ತು ತಂತ್ರಜ್ಞಾನ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದರೆ, ಮೊಬೈಲ್ನಲ್ಲೇ ಪ್ರಪಂಚವನ್ನು ಕಾಣುವಂಥ ಸಂದರ್ಭದಲ್ಲಿ ಈ 200 ವರ್ಷದ ಹಳೆ ತಂತ್ರಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡೋದು ನಮ್ಮ ಸಿಬ್ಬಂದಿಗೆ ಮಾಡ್ತಕ್ಕಂಥ ಅನ್ಯಾಯ. ಯಾಕೆ ಅಂದರೆ ಅನಗತ್ಯವಾಗಿ ನಮ್ಮ ಸಿಬ್ಬಂದಿ ಬಿಸಿಲಲ್ಲಿ, ಮಳೆಯಲ್ಲಿ, ಆ ಜಮೀನುಗಳಲ್ಲಿ, ಕಾಡಲ್ಲಿ ಬೇಲಿಯನ್ನ ದಾಟಿ ಹೋಗ್ಬೇಕಾದ್ರೆ, ಚೈನ್ ಹಿಡಿಬೇಕಾದ್ರೆ ಆ ಕಷ್ಟ ಅವರಿಗೆ ಗೊತ್ತು. ಇಷ್ಟು ಸರಳ ತಂತ್ರಜ್ಞಾನ ಇರುವಾಗ ಯಾಕೆ ನಮ್ಮ ಕೆಲಸವನ್ನ ಸರಳೀಕರಣ ಮಾಡಿ ನಮ್ಮ ಸಿಬ್ಬಂದಿಯ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸ ಯಾಕೆ ಮಾಡಿಲ್ಲ ಅಂತ ನಾವು ವಿಚಾರ ಮಾಡಿ ತತ್ಕ್ಷಣ ತೀರ್ಮಾನ ಮಾಡಿ ಹೊಸ ತಂತ್ರಜ್ಞಾನ ಆಧಾರಿತವಾದಂಥ ರೋವರ್ ಬೇಸ್ಡ್ ಸರ್ವೆ ಮಾಡುವುದಕ್ಕೆ ಬೇಕಾದಂಥ ರೋವರ್ ಸೆಟ್ಗಳನ್ನು ಖರೀದಿ ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಾಗ ತಕ್ಷಣ ಅವರು ಮೊದಲನೇ ಹಂತದಲ್ಲಿ ನಮಗೆ 475 ರೋವರ್ಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಫೀಲ್ಡ್ಗೆ ಹೋಗಿ ಇದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ 1-2 ಕಡೆ ನೋಡಿದಾಗ ಫೀಲ್ಡಲ್ಲಿ ನಮ್ಮ ಗೌರ್ಮೆಂಟ್ ಸರ್ವೇಯರ್ಸೇ ಹೇಳಿದ್ರು, ಮ್ಯಾನ್ಯುವಲ್ ಆಗಿ ಸರ್ವೆ ಮಾಡಬೇಕಾದ್ರೆ ಸರಾಸರಿ 60ರಿಂದ 70 ನಿಮಿಷ ಬೇಕು ಒಂದು ತುಂಡನ್ನು ಸರ್ವೆ ಮಾಡಲಿಕ್ಕೆ. ಅದೇ ರೋವರ್ ಇಟ್ಕೊಂಡು ಸರ್ವೆ ಮಾಡಿದರೆ 8 ನಿಮಿಷದಲ್ಲಿ ಒಂದು ಜಮೀನನ್ನು ಸರ್ವೆ ಮಾಡಬಹುದು ಅಂತೇಳಿ. ಒಂದು ಕಡೆ ತಂತ್ರಜ್ಞಾನ ಆಧಾರಿತವಾಗಿ ಮಾಡಿದರೆ 8 ನಿಮಿಷ, ನಮ್ಮ ಸಿಬ್ಬಂದಿಯ ಹೊರೆ ಕಡಿಮೆ ಆಗುತ್ತೆ, ಫೀಲ್ಡಲ್ಲಿ ಬಿಸಿಲಲ್ಲಿ ಸುತ್ತಾಡೋದು ಕಡಿಮೆ ಆಗುತ್ತೆ, ಕೆಲಸ 5 ಪಟ್ಟು ಬೇಗ ಆಗುತ್ತೆ. ಇನ್ನೊಂದು ಕಡೆ ಹಳೆ ಕಾಲದ ಓಬಿರಾಯಿನ ತಂತ್ರಜ್ಞಾನ, ಇದನ್ನ ಫೀಲ್ಡಲ್ಲಿ ನಾವು ಟ್ರಯಲ್ ಮಾಡಿ ಕೊನೆಗೆ ನಾವು ತೀರ್ಮಾನ ಮಾಡಿದ್ವಿ, ನಮ್ಮ ಇಲಾಖೆಯಲ್ಲಿರುವ ಪ್ರತಿಯೊಂದು ಸರ್ವೇಯರ್ಗೂ ಕೂಡ ಒಂದು ಸೆಟ್ ರೋವರ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ 5,000 ರೋವರ್ ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಇಟ್ಟಾಗ ಒಂದು ದೂಸರ ಮಾತು ಹೇಳದೆ 5,000 ರೋವರ್ಗಳನ್ನು ಖರೀದಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಈಗ ಅದು ಬಹುಶಃ ಟೆಂಡರು ಕೂಡ ಫ್ಲೋಟ್ ಆಗಿದೆ. ಆದರೆ ಕರ್ನಾಟಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ಎಷ್ಟು ಮಟ್ಟಿಗೆ ದಾಪುಗಾಲನ್ನ ಇಟ್ಟಿದೆ ಅಂತ ಹೇಳಿದ್ರೆ 5,000 ರೋವರ್ಸ್ ಸಪ್ಲೈ ಮಾಡೋ ಕಂಪನಿನೇ ಇಲ್ಲ ದೇಶದಲ್ಲಿ. ಅದಕ್ಕೆ ನಾವು ಹೇಳಿದ್ದೇವೆ, ನೀವು ಸ್ಟೇಜ್ ಬೈ ಸ್ಟೇಜ್ ಟೆಂಡರ್ ಮಾಡಿ ಕಳಪೆಯನ್ನು ಖರೀದಿ ಮಾಡೋದು ಬೇಡ. ಯಾಕೆ ಅಂದರೆ ಇಷ್ಟು ಮಟ್ಟದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಪ್ಲೈ ಮಾಡುವಂಥ ಸಾಮರ್ಥ್ಯನೂ ಕೂಡ ಇರಬೇಕು. ಅದನ್ನು ನೋಡಿಕೊಂಡು ನಾವು 5,000ಕ್ಕೆ ಕ್ಯಾಬಿನೆಟ್ ನಮಗೆ ಅಪ್ರೂವಲ್ ಕೊಟ್ಟಿದೆ. ಹಂತ ಹಂತವಾಗಿ ಅವುಗಳನ್ನು ಖರೀದಿ ಮಾಡಿ ನಮ್ಮಲ್ಲಿರ್ತಕ್ಕಂಥ 5,000 ಗೌರ್ಮೆಂಟ್ ಸರ್ವೇಯರ್ ಇರಲಿ, ಲೈಸೆನ್ಸ್ ಸರ್ವೇಯರ್ ಇರಲಿ, ಯಾರು ಫೀಲ್ಡ್ಗೆ ಹೋಗ್ತಾರೆ ಅವತ್ತು ಅವ್ರ ಕೈಯಲ್ಲಿ ಒಂದು ರೋವರು ಟ್ಯಾಬ್ ಇರಬೇಕು. ಆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದರಿಂದ ಕರಾರುವಕ್ಕಾಗಿ ನಾವು ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾನವ ಸಿಬ್ಬಂದಿ ಅಂದರೆ ನೌಕರರ ಮೇಲೆ ಬಿಸಿಲಿನಲ್ಲಿ ಕೆಲಸದ ಹೊರೆ ಕಡಿಮೆ ಆಗುತ್ತೆ. ನಮ್ಮ ನೌಕರರ ಮೇಲೆ ಒಂಥರ ಮ್ಯಾನ್ಯುವಲ್ ಲೇಬರ್ ಕಡಿಮೆ ಆಗಿ
ಬೇಗ ಕೆಲಸ ಮಾಡಲಿಕ್ಕೆ ನಮ್ಮ ನೌಕರರಿಗೆ ಅನುಕೂಲ ಆಗುತ್ತೆ. ಮೂರನೇದು, ಇನ್ನು ಮುಂದೆ ಎಲ್ಲ ಮ್ಯಾಪು ಕೂಡ ಡಿಜಿಟಲ್ ಆಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದು, ಬರ್ತಾ ಬರ್ತಾ ಇಡೀ ಕರ್ನಾಟಕವನ್ನ ಸರ್ವೆ ಮ್ಯಾಪನ್ನ ಗಣಕೀಕರಣ 100ಕ್ಕೆ 100 ಗಣಕೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಐದನೇ ವಿಷಯ, ನೀವೇನೀಗ ಫೀಲ್ಡ್ ಅಲ್ಲಿ ಮ್ಯಾನ್ಯುವಲ್ ಆಗಿ ಸರ್ವೆ ಮಾಡಿ ಬಂದು ಬೋರ್ಡ್ ಅಲ್ಲಿ ಆಮೇಲೆ ಡ್ರಾಯಿಂಗ್ ಮಾಡೋದು, ಮೆಜರ್ಮೆಂಟ್ ಬರ್ಕೊಂಡು ಬಂದಿರ್ತೀರಾ, ಅದಾದ್ಮೇಲೆ ರೂಲರ್ ಹಿಡ್ಕೊಂಡು ಪೆನ್ಸಿಲ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಆಮೇಲೆ ಡ್ರಾಯಿಂಗ್ ಮಾಡೋದು, ಅದಕ್ಕೆ ಶರ ಬರೆಯೋದು, ಇದೆಲ್ಲವೂ ಕೂಡ ಡಿಜಿಟೈಸ್ ಆಗಬೇಕು, ಇದೆಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ಆಗಬೇಕು ಅಂತ ನಾನು ಕಮಿಷನರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಹಾಗಾಗಿ 2025-26ನೇ ವರ್ಷ ಏನಿದೆ, ಇದನ್ನ ನಾನು ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ಇದು ನಮ್ಮ ಸರ್ವೆ ಇಲಾಖೆಯ ಆರಂಭದಿಂದ ಅಂತ್ಯದವರೆಗೆ, ಅಂದ್ರೆ ಇಂಗ್ಲಿಷ್ ನಲ್ಲಿ ಎಂಡ್ ಟು ಎಂಡ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟ್ ಇಂದ ಎಂಡ್ ವರೆಗೆ ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ಗಣಕೀಕರಣ ಕಂಪ್ಯೂಟರೈಸೇಷನ್ ಮಾಡುವಂತ ವರ್ಷ ಅಂತೇಳಿ ನಾನು ಇವತ್ತು ಚಾಲೆಂಜ್ ಅನ್ನ ತಗೊಂಡ್ಕೊಂಡಿದ್ದೇನೆ. ಸೊ ಎಂಡ್ ಟು ಎಂಡ್, ಫೀಲ್ಡ್ ಇಂದ ಹಿಡಿದು, ಟಿಪ್ಪಣಿಯಿಂದ ಹಿಡಿದು, ಆಕಾರ ಬಂದಿಂದ ಹಿಡಿದು, ನೀವು ಬರೆಯುವಂತಹ ಸರ್ವೆ ಡಿಸ್ಕ್ರಿಪ್ಷನ್ ಆಗಲಿ, ಪ್ರತಿಯೊಂದು ಕೂಡ ನಾನು ಕಮಿಷನರ್ ಅವರಿಗೆ ಹೇಳಿದ್ದೇನೆ, ಇನ್ನು ಮೇಲೆ ಈ ಮ್ಯಾನ್ಯುವಲ್ ಸಿಸ್ಟಮ್ ಇರಬಾರದು, ಆಕ್ಯುರೇಟ್ ಆಗಿರುವಂತಹ ಡಿಜಿಟಲ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಅದರಲ್ಲಿ ಪಾರದರ್ಶಕತೆ ಬರುತ್ತೆ, ನಿಖರತೆ ಬರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ, ಬೇಕಾದವ್ರಿಗೆ ಹೆಲ್ಪ್ ಮಾಡೋದು, ಬೇಡದೇ ಇರೋರಿಗೆ ತೊಂದರೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದರಿಂದ ಆಡಳಿತ ಸುಧಾರಣೆ ಆಗುತ್ತೆ, ಇದೊಂದು ಜನಪರ ಕೆಲಸ ಆಗುತ್ತೆ, ಕೆಲಸಕ್ಕೆ ತಾನಾಗಿ ವೇಗವೂ ಕೂಡ ಬರುತ್ತೆ. ಆ ಕಾರಣದಿಂದ ಆರಂಭದಿಂದ ಅಂತ್ಯದವರೆಗೆ ಇಲಾಖೆಯಲ್ಲಿ ಸಂಪೂರ್ಣ ಗಣಕೀಕರಣವನ್ನ ಈ ವರ್ಷದಲ್ಲಿ ಮಾಡಬೇಕು ಅಂತ ಅವರಿಗೆ ನಾನು ಹೇಳಿದ್ದೇನೆ. ಅವರು ಇದನ್ನ ಸವಾಲಾಗಿ ತಗೊಂಡಿದ್ದಾರೆ. ಅವರು ನನಗೆ ವರ್ಷ ಬೇಡ, 6 ತಿಂಗಳಲ್ಲೇ ಈ ಕೆಲಸವನ್ನ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನ ಸರ್ವೆ ಆಯುಕ್ತರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಂದಾಯ ಇಲಾಖೆಯ ಸಂಪೂರ್ಣ ತಂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಏನಿದೆ, ಜನಗಳ ಆಶಯ ಏನಿದೆ, ಅದರ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. 2 ವರ್ಷ ಆಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದು, ಏನು ಪ್ರಗತಿಯನ್ನ ಸಾಧಿಸಿದ್ದೀರಿ ಅಂತ ಜನನು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಒಂದು ವರದಿಯನ್ನ ನಾವು ಜನಗಳಿಗೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಪದೇ ಪದೇ ಕೇಳಿದ್ದಾರೆ, ಏನಯ್ಯ ಕೆಲಸ ಮಾಡಿದಿರಿ ನಿಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ. ಹಾಗಾಗಿ ಒಂದು 3-4 ವಿಷಯಗಳನ್ನ ಮಾತ್ರ ನಾನು ಇವತ್ತು ಈ ವರದಿಯ ರೂಪದಲ್ಲಿ ರಾಜ್ಯದ ಜನತೆಗೆ ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 11E ಸ್ಕೆಚ್ ಮಾಡ್ತೇವೆ, ಜಮೀನಿನ ಹದ್ದುಬಸ್ತನ್ನು ನಿಗದಿ ಮಾಡ್ತೇವೆ, ತತ್ಕಾಲ್ ಪೋಡಿ, ಈ ಸ್ವತ್ತು, ಸ್ವಾವಲಂಬಿ ಭೂ ಮಂಜೂರಿ ಪ್ರಕರಣಗಳನ್ನು ಸರ್ವೆ ಮಾಡ್ತಕ್ಕಂತಹದ್ದು, ಹಾಗೂ ಈ ರೀತಿಯಾಗಿ ಕೆರೆ ಸರ್ವೆ, ಬಂಡಿದಾರಿಗಳ ಸರ್ವೆ, ಹಾಗೂ ಭೂ ಪರಿವರ್ತನೆಗೆ ಬೇಕಾದಂಥ ಸರ್ವೆ, ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ಬಹಳ ಜಟಿಲವಾಗಿರ್ತಕ್ಕಂತಹ ಕಂದಾಯ ಮತ್ತು ಅರಣ್ಯ ಗಡಿಯನ್ನ ನಿಗದಿ ಮಾಡ್ತಕ್ಕಂತಹ ಜಂಟಿ ಸರ್ವೆ, ಇವು ನಮ್ಮ ಇಲಾಖೆಯ ಪ್ರಮುಖವಾದಂಥ ಕಾರ್ಯ ಚಟುವಟಿಕೆಗಳು. ನಮ್ಮ ಸರ್ಕಾರ ಬಂದು ಇನ್ನೂ 2 ವರ್ಷ ಆಗಿಲ್ಲ, ಇನ್ನೂ 2 ವರ್ಷ ಮುಂದಿನ ತಿಂಗಳಾಗುತ್ತೆ. ಆದರೆ ಆಗಿರುವಂಥ ಈ 23 ತಿಂಗಳಿನಲ್ಲಿ ಇಲ್ಲಿವರೆಗೂ 26 ಲಕ್ಷ ಸರ್ವೆ ಪ್ರಕರಣಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ರಾಜ್ಯದ ಜನತೆಗೆ. ನಮ್ಮ ಆಯುಕ್ತರು ಹೇಳಿದಾಗೆ ಒಂದು ದಿನಕ್ಕೆ ಸರಾಸರಿ 5ರಿಂದ 6 ಸಾವಿರ ಪ್ರಕರಣಗಳನ್ನು ಅಳತೆ ಮಾಡಿಕೊಡ್ತಾ ಇದ್ದೇವೆ ಪ್ರತಿನಿತ್ಯ. ಈ ಹಿಂದೆ ನಮ್ಮ ಸರ್ಕಾರ ಬರಲಿಕ್ಕೆ ಮೊದಲು ಸರಾಸರಿ ಒಂದು ಅರ್ಜಿ ಕೊಟ್ಟರೆ ಹದ್ದುಬಸ್ತಿಗೆ ಅಥವಾ 11Eಗೆ ಸುಮಾರು 3 ತಿಂಗಳಿನಿಂದ 6 ತಿಂಗಳು ತೆಗೆದುಕೊಳ್ತಾ ಇತ್ತು ಒಂದು ಅರ್ಜಿ ಕೊಟ್ಟ ನಂತರ ಸರ್ವೆಗೆ ಬರಲಿಕ್ಕೆ. ಆದರೆ ಮುಖ್ಯಮಂತ್ರಿಗಳು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಜನ ವಿಳಂಬ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವರ ಕಸುಬನ್ನು ಬಿಟ್ಟು
ಕಚೇರಿಗಳಿಗೆ ಅಲಿಯೋದೇ ಒಂದು ಕಸುಬಾಗುತ್ತೆ. ಆವಾಗ ಜನ ಹೇಗೆ ಜೀವನ ಮಾಡೋದು? ಅವ್ರ ಸಂಸಾರ ಸಾಕೋದ್ರ ಬದಲು ಬರೀ ನಿಮ್ಮ ಕಚೇರಿ ಸುತ್ತೋದೇ ಅವರ ಉದ್ಯೋಗ ಆದರೆ ಸಂಸಾರ ಹೇಗೆ ನಡೆಸಬೇಕು ಅಂತ ಪ್ರಶ್ನೆ ಕೇಳಿದಾಗ ಇದಕ್ಕೆ ವೇಗ ತರಬೇಕು ಅಂತ ತೀರ್ಮಾನ ಮಾಡಿದ ನಂತರ ಈ ಹಿಂದೆ ಏನು ಒಂದು ಸರ್ವೆ ಕೆಲಸ ನಮ್ಮ ಸರ್ಕಾರ ಬರೋದಕ್ಕೆ ಮೊದಲು 3 ರಿಂದ 6 ತಿಂಗಳು ತೆಗೆದುಕೊಳ್ತಾ ಇತ್ತು, ಅಂತ ಸರ್ವೆ ಕೆಲಸಗಳನ್ನು ಇವತ್ತು ಗರಿಷ್ಠ ಮ್ಯಾಕ್ಸಿಮಮ್ 30 ದಿನದ ಒಳಗಡೆ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಹಿಂದೆ 90 ರಿಂದ 180 ದಿನ ಆಗ್ತಾ ಇತ್ತು ಒಂದು ಸರ್ವೆ ಅರ್ಜಿ ವಿಲೆ ಮಾಡಲಿಕ್ಕೆ, ಇವತ್ತು 30 ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ. ಇದು ನನಗೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ಶಾಸಕರು, ಏನ್ ಸ್ವಾಮಿ ಒಂದು ಹದ್ದುಬಸ್ತಿಗೆ ಅರ್ಜಿ ಕೊಟ್ರೆ 2 ವರ್ಷ ಬೇಕಲ್ಲ ಒಂದು ಹದ್ದುಬಸ್ತು ಸರ್ವೆ ಮಾಡಿಕೊಡೋದಿಕ್ಕೆ, ಯಾಕೆ ನಿಮ್ಮ ಇಲಾಖೆಯಲ್ಲಿ ಇಷ್ಟು ವಿಳಂಬ ಆಗ್ತಾ ಇದೆ? ಆ ವಿಳಂಬ ಆದಾಗ ಏನಾಗುತ್ತೆ? ಕಚೇರಿಗೆ ಹೋಗ್ಬೇಕು, ಅವ್ರು ಯಾರೋ ಕೇಳ್ತಾರೋ ಇಲ್ವೋ, ಮಧ್ಯದಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ, ರೈತರಿಗೆ ಗೊತ್ತಿರೋದಿಲ್ಲ, ಅದರಲ್ಲಿ ಫಿಫೋ ಸಿಸ್ಟಮ್ ಇದೆ, ಮೋಜಣಿ ಸಾಫ್ಟ್ವೇರ್ ಇದೆ ಅಂತ ರೈತರಿಗೆ ಗೊತ್ತಿರೋದಿಲ್ಲ. ಆದರೆ ಏಜೆಂಟ್ ಯಾರೋ ಒಬ್ಬ ಬರ್ತಾನೆ, ನಿಮ್ಗೆ ಯಾಕೆ ನಾನು ಮಾಡಿಸ್ಕೊಡ್ತೀನಿ ಕೊಡಿ ಅಂತ ವಸೂಲಿ ಮಾಡ್ಕೋತಾನೆ. ಅದರಿಂದ ಇಲಾಖೆಗೂ ಕೆಟ್ಟ ಹೆಸರು, ರೈತರಿಗೂ ಕೂಡ ನಷ್ಟ. ಇದು ಆಗಬಾರದು ಅಂಥೇಳಿ ಆ ಶಾಸಕರು ಕೂಡ ಬಂದು ನನಗೆ ಪ್ರಶ್ನೆ ಮಾಡಿದ್ರು, 2 ವರ್ಷ ಯಾಕೆ ತಗೊಳ್ತಾ ಇದೆ ಅಂತ. ಅಲ್ಲಿ ನಾನು ಚೆಕ್ ಮಾಡಿ ನೋಡಿದರೆ ಅದು ನಿಜ ಆಗಿತ್ತು. ಒಂದು ಹದ್ದುಬಸ್ತು ಅರ್ಜಿ ಹಾವೇರಿದು ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಂದರೆ, ನಮ್ಮ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಹಾವೇರಿ ಜಿಲ್ಲೆಯವರಾಗಿದ್ರು, ಅವರ ಜಿಲ್ಲೆಯದು ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಹದ್ದುಬಸ್ತು ಮಾಡಲಿಕ್ಕೆ 2 ವರ್ಷ ಟೈಮ್ ತಗೊಳ್ತಾ ಇತ್ತು. ಇವತ್ತು ನಾನು ಲೇಟೆಸ್ಟ್ ಇವತ್ತು ಬೆಳಿಗ್ಗೆ ನಮ್ಮ ಮೋಜಣಿ ಫಿಫೋ ಸಿಸ್ಟಮ್ ಇಂದ ಡೇಟಾ ತಗೊಂಡಿದ್ದೀನಿ. ಇವತ್ತು ಒಂದು ಹದ್ದುಬಸ್ತಿಗೆ ಅರ್ಜಿ ಕೊಟ್ರೆ 3 ದಿನದಲ್ಲಿ ಅವರಿಗೆ ಹದ್ದುಬಸ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಿಂದೆ ಸರ್ಕಾರದಲ್ಲಿ 2 ವರ್ಷ, ಇವತ್ತು 3 ದಿನಕ್ಕೆ ಇಳಿಸಿದ್ದೇವೆ. ರಾಜ್ಯದ ಸರಾಸರಿ 30 ದಿನ ಇದೆ. ಒಂದು ತಾಲೂಕದು ನಾನು ಜಿಲ್ಲೆದು ತಗೊಂಡ್ರೆ ಅದು 3 ದಿನದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಹದ್ದುಬಸ್ತಿಗೆ 8 ದಿನ, ಕ್ಷಮಿಸಬೇಕು, ಹದ್ದುಬಸ್ತು 8 ದಿನದಲ್ಲಿ ಮಾಡ್ತಾ ಇದ್ದೇವೆ. 11 ಏಲಿಯನೇಷನ್ ಸ್ಕೆಚ್ಚು 3 ದಿನದಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಹೀಗೆ ರಾಜ್ಯದಲ್ಲಿಯೂ ಕೂಡ ಇದನ್ನ ನಾವು ಸುಧಾರಣೆಯನ್ನ ಮಾಡಿದ್ದೇವೆ. ಮೊದಲಿಗೆ ತಿಂಗಳಾನುಗಟ್ಲೆ ಕಾಯಬೇಕಾಗಿದ್ದನ್ನ ಇವತ್ತು ದಿನಗಳಲ್ಲಿ ಮಾಡಿಕೊಡುವಂತ ಮಟ್ಟಕ್ಕೆ ಇಲಾಖೆಯಲ್ಲಿ ಸುಧಾರಣೆಯನ್ನ ನಾವು ಮಾಡಿದ್ದೇವೆ. ಹಾಗೂ ಆಗಲೇ ಹೇಳಿದಾಗೆ ನಮ್ಮ ಸರ್ಕಾರ ಬಂದ ನಂತರ 1227 ಪರವಾನಿಗೆ ಭೂಮಾಪಕರನ್ನ ನೇಮಕ ಮಾಡಿದ್ದೇವೆ. 750 ಸರ್ಕಾರಿ ಭೂಮಾಪಕರ ನೇಮಕಾತಿ ನಡೆದಿದೆ. 36 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕೆಲಸ ಇವತ್ತು ನಡೀತಾ ಇದೆ. ಹಾಗೂ ಮುಂದುವರೆದು ರಾಜ್ಯದಲ್ಲಿ ನಾನಾ ಯೋಜನೆಗಳಲ್ಲಿ ಭೂ ಮಂಜೂರಾತಿ ಆಗಿ 30, 40, 50, 60 ವರ್ಷ ಆಗಿದೆ. 60 ವರ್ಷ ಆಗಿದೆ ಸರ್ಕಾರಿ ಜಮೀನು ಮಂಜೂರಾಗಿ, ಆದರೆ ಅವ್ರಿಗೆ ಇವತ್ತಿಗೂ ಕೂಡ ದುರಸ್ತು ಆಗಿಲ್ಲ ಜಮೀನು. ಇದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದರಲ್ಲೂ ಕೂಡ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ. ಎಲ್ಲಿ ಹೋಗಿ ಕೇಳಿದ್ರು ಕೂಡ ಜನ ಬಂದು ಮುಖ್ಯಮಂತ್ರಿಗಳಿಗೆ ನಮಗೆ ದೂರ ಹೇಳ್ತಾರೆ, ಒಂದು ದುರಸ್ತು ಮಾಡಿಸ್ಬೇಕು ಅಂದ್ರೆ ಸುಮಾರು ದುಡ್ಡು ಖರ್ಚಾಗ್ತಾ ಇದೆ ನಮಗೆ, ಯಾಕೆ ನಮಗೆ ರೈತರಿಗೆ ಶೋಷಣೆ ಮಾಡ್ತಾ ಇದ್ದೀರಿ? 40 ವರ್ಷ ಹಿಂದೆ ಭೂ ಮಂಜೂರಾತಿ ಮಾಡಿ 40 ವರ್ಷ ಆದರೂ ಕೂಡ ನಮಗೆ ಒಂದು ದುರಸ್ತು ಸ್ಕೆಚ್ ಮಾಡಿಕೊಡದೆ ಇವತ್ತು ಜಮೀನು ಕೊಟ್ಟಿದ್ದೀರಾ, ಆದರೆ ನಮ್ಮ ಜುಟ್ಟನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ದಿನ ಬೆಳಿಗ್ಗೆ ಆದರೆ ನಿಮ್ಮ ಕಚೇರಿಗೆ ಅಲಿಯುವಂತ ಕೆಲಸ ಮಾಡಿ ನಾಮಕಾವಾಸ್ತೆ ಮಾತ್ರ ಏನು ಹೆಸರಿಗೆ ನಮಗೆ ಜಮೀನಿದೆ, ಆದರೆ ಅದಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನು ನಮಗೆ ಮಾಡಿಕೊಡದೆ ಶೋಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ ಮೇಲೆ ಇವತ್ತು ಸರಳೀಕೃತ ದರ್ಖಾಸ್ತು